ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಇದು. ಕಥೆ ಏನು? ರಿಯಲ್ ಆಗಿ ನಡೆದಿರುವಂಥದ್ದು, ರಿಯಲ್ ಸ್ಟೋರಿ. ಏನು ಅಂತಂದ್ರೆ ಪೊಲೀಸ್ ಪೇದೆಯೇ ಕಳ್ಳನಾದ ಕಥೆ. ಹೊಸದೇನಲ್ಲ, ಅಯ್ಯೋ ಸುಮಾರಿದಾವೆ ಇಂಥ ಸ್ಟೋರಿಗಳು. ಕಳ್ಳನ ಹಣವನ್ನೇ ಕಳ್ಳ ಪೊಲೀಸ್ ಕದ್ದಿದ್ದಾನೆ. ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿಯೇ ಕಳ್ಳತನ ಆಗಿದೆ. ಆರೋಪಿ ಕಾರಿನಲ್ಲಿದ್ದಿದ್ದು 11 ಲಕ್ಷ ಹಣದ ಬ್ಯಾಗ್ ಅನ್ನ ಈ ಪೇದೆ ಕದ್ದಿರೋದು. ಸೈಬರ್ ಪ್ರಕರಣದಲ್ಲಿ ಆರೋಪಿ ಬಂಧನದ ವೇಳೆ ಹಣ ಕಳ್ಳತನ ಆಗಿದೆ. ವಿಚಾರಣೆಗೆ ಕರೆದಾಗ ಹಣವನ್ನ ಮುಖ್ಯ ಪೇದೆ ಜಬಿಯುಲ್ಲಾ ಎಗರಿಸಿದ್ದಂತೆ. ಆರೋಪಿಯಿಂದ ಸಿಸಿಬಿ ಡಿಸಿಪಿ ರಾಜಾ ಇಮಾಮ್ ಖಾಸಿಂಗೆ ದೂರನ್ನ ನೀಡಿದ್ರು. ಮುಖ್ಯ ಪೇದೆ ಜಬಿಯುಲ್ಲಾ ಮನೆ ತಪಾಸಣೆ ವೇಳೆ ಕೃತ್ಯ ಬಯಲಾಗಿದೆ. ನೋಡಿ ಯಾವ ರೀತಿಯಾದಂಥ ಮನಸ್ಥಿತಿಗಳಿಗೆ ಬರ್ತಾ ಇದೆ ಅಂತ. ಯುವಕರಿಗೆ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ, ದುಡ್ಕೊಂಡಿರೋಣ ಅಂತ ಇರ್ತಾರೆ. ಇಲ್ಲಿ ಸರ್ಕಾರಿ ಕೆಲಸ ಸಿಕ್ಕಿದೆ, ಆದರೂ ಕೂಡ ಅತಿ ಆಸೆಯನ್ನು ಪಡುವಂಥವ್ರು ಇದ್ದಾರೆ. ಸಂಬಳ, ಅದ್ರ ಜೊತೆಗೆ ಗಿಂಬಳನೂ ಇರುತ್ತೆ, ಅದ್ರ ಜೊತೆಗೆ ಕದಿಯೋದಕ್ಕೂ ಹೋಗ್ತಾರೆ. ಯಾವ ಮಟ್ಟಕ್ಕೆ ಹೋಗ್ತಾರೆ ನೋಡಿ. ಏನೋ ಕಳ್ಳ ಕದ್ದಿರೋ ದುಡ್ಡನ್ನು ಇವ್ರು ಕದ್ದಂತೆ, ಇವನ ಮೇಲೆ ಈ ಆರೋಪ ಇದೆ. ದೂರನ್ನು ಕೊಟ್ಟಿದ್ದಾರೆ. ಮುಖ್ಯ ಪೇದೆ ಜಬಿಯುಲ್ಲಾ ಮೇಲೆ ಈಗ ದೂರು ದಾಖಲಾಗಿದೆ. ಮನೆಯ ಬೆಡ್ ಕೆಳಗೆ ಹಣ ಜೋಡಿಸಿಟ್ಟಿದ್ದು ಹೆಡ್ ಕಾನ್ಸ್ಟೇಬಲ್. ಅದೇ ಹಣದಲ್ಲಿ ಪತ್ನಿಗೆ ಒಡವಿ ಕೊಡಿಸಿದ್ನಂತೆ ಪೇದೆ ಜಬಿಯುಲ್ಲಾ. 2 ಲಕ್ಷ ಹಣ ವಾಪಸ್ ಕೊಟ್ಟಿರುವ ಹೆಡ್ ಕಾನ್ಸ್ಟೇಬಲ್ ಜಬಿಯುಲ್ಲಾ 11 ಲಕ್ಷದಲ್ಲಿ 2 ಲಕ್ಷ ಕೊಟ್ಟಂತೆ. ಉಳಿದ ಹಣ ವಾಪಸ್ ಕೊಡುವಂತೆ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಸೈಬರ್ ಠಾಣೆಯ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಜಬಿಯುಲ್ಲಾ ನೋ ಇದು ಹೇಗಂತಂದ್ರೆ ಇನ್ನು ಎಲ್ಲ ತಂದು ಕೊಟ್ಬಿಟ್ಟು ಮುಗಿದೋಯ್ತು ಅನ್ನೋ ಮಟ್ಟಕ್ಕ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀವಿ ಅಂತೇಳಿ. ಅವನು ಈ ಡಿಪಾರ್ಟ್ಮೆಂಟಲ್ಲಿ ಮುಂದುವರಿಯೋ ಯೋಗ್ಯತೆ ಇಲ್ಲ ಅವನಿಗೆ. ಅವನು ಕೊಟ್ಬಿಟ್ನಂತೆ, ಅವನು ವಾಪಸ್ ತಂದು ಕೊಡ್ಬೇಕಂತೆ. 2 ಲಕ್ಷ ಕೊಟ್ಟನಂತೆ, ಈಗ ಇನ್ನುಳಿದು ತಂದು ಕೊಡುವಂತೆ. ಅಲ್ಲಿಗೆ ಮುಗೀತಾ ಮಾಫಿನ? ನಾಳೆ ಒಬ್ಬ ಕಳ್ಳನೂ ಬರ್ತಾನೆ, ಕಳ್ಳತನ ಮಾಡಿರ್ತಾನೆ, ಸಿಕ್ಕಾಕೊಳ್ತಾನೆ. ಬಿಟ್ಬಿಡಿ ಸರ್, ನಾನು ತಂದು ಕೊಡ್ತೀನಿ ಅಂತಂದರೆ ಬಿಟ್ಬಿಡ್ತೀರಾ? ಹಾಕೊಳ್ಳೋ ಕೂಡ್ದವ್ನು ನೆಕ್ಸ್ಟು